ನಿಮ್ಮ ಆತ್ಮಗಳನ್ನು ದೇವರ ಮಕ್ಕಳಾಗುವಂತೆ ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ ಜೂನ್ 9. ಎಲೆನ್ ಜಿ ವೈಟ್ ರವರ ಸನ್ಸ್ ಅಂಡ್ ಡಾಟರ್ಸ್ ಆಫ್ ಗಾಡ್ ಎಂಬ ಪುಸ್ತಕದ 161ನೆಯ ಪುಟ. ಶೀರ್ಷಿಕೆ: ಯೇಸು ಕ್ರಿಸ್ತನು ಒಬ್ಬ ಸಹೋದರನಿಗಿಂತಲೂ ಹತ್ತಿರವಾದ ಸ್ನೇಹಿತನಾಗಿದ್ದಾನೆ. ಈ ದಿನದ ಸತ್ಯವೇದದ ವಾಕ್ಯ: ಸಹೋದರನಿಗಿಂತಲೂ ಹತ್ತಿರ ಹೊಂದಿಕೊಳ್ಳುವ ಮಿತ್ರನುಂಟು. ಜ್ಞಾನೋಕ್ತಿಗಳು 18ನೆಯ ಅಧ್ಯಾಯ 24ನೆಯ ವಚನ. ನಿರಾಶೆ, ದುಃಖ ನಿಮ್ಮನ್ನು ಆವರಿಸುವುದು ನಿಜ. ಆದರೆ ಜೀವವುಳ್ಳ ಪುನರುತ್ಥಾನಗೊಂಡ ಯೇಸುಕ್ರಿಸ್ತನು ನಿಮ್ಮ ವಿಮೋಚಕನು, ನಿಮ್ಮ ಪುನಃಸ್ಥಾಪಕನು ಎಂದು ಯಾವಾಗಲೂ ಮನಸ್ಸಿನಲ್ಲಿ ಇಟ್ಟುಕೊಳ್ಳಿರಿ. ಆತನು ನಿಮ್ಮನ್ನು ಪ್ರೀತಿಸುತ್ತಾನೆ. ರಾಜಕುಮಾರನೊಡನೆ ಕುಳಿತು ಆತನಿಂದ, ಅಂದರೆ ಕ್ರಿಸ್ತನಿಂದ ದೂರವಿರುವ ಬದಲು ಕ್ರಿಸ್ತನ ಪ್ರೀತಿಯನ್ನು ಇತರರಿಗೆ ಹಂಚುವುದು ಎಷ್ಟೋ ಉತ್ತಮವಾದದ್ದು. ಅನುದಿನವೂ ನಿಮ್ಮನ್ನು ಪ್ರೀತಿಸುವ ಕ್ರಿಸ್ತನೆಡೆಗೆ ಬನ್ನಿರಿ. ಮುಕ್ತ ಮನಸ್ಸಿನಿಂದ ನಿಮ್ಮ ಹೃದಯವನ್ನು ಆತನಲ್ಲಿ ತೆರೆಯಿರಿ. ಆತನಲ್ಲಿ ನಿರಾಶೆಯೇ ಇಲ್ಲ. ಸುರಕ್ಷಿತವಾದ ಮಾರ್ಗ ತೋರಿಸುವ, ಉತ್ತಮ ಸಲಹೆ ಕೊಡುವ, ಖಚಿತವಾದ ರಕ್ಷಣೆ ಕೊಡುವ ಇಂತಹವನನ್ನು ನೀವು ಬೇರೆಲ್ಲೂ ಕಂಡುಕೊಳ್ಳಲು ಸಾಧ್ಯವೇ ಇಲ್ಲ. ನಿಮ್ಮ ಶೋಧನೆಗಳ ಮಧ್ಯದಲ್ಲೂ ಸೋತು ಹೋಗದ ಸ್ನೇಹಿತನನ್ನು ನೀವು ಹೊಂದಿದ್ದೀರಿ. ನೋಡಿರಿ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂದು ಕ್ರಿಸ್ತನು ಹೇಳಿದ್ದಾನೆ. ಆದರೆ ಸಮಾಜದ ಇತರರಿಗೋಸ್ಕರ ಮತ್ತು ಮೌಲ್ಯವಿಲ್ಲದ ವಿಷಯಗಳಿಗೋಸ್ಕರ ದೇವರನ್ನು ಎಷ್ಟು ಬಾರಿ ನಿರ್ಲಕ್ಷಿಸಲಾಗುತ್ತದೆ ಅಲ್ಲವೇ? ಆತನ ನಾಮವು ನಮ್ಮ ತುಟಿಗಳ ಮೇಲೆ ಕ್ಷೀಣಿಸುವಂತೆ, ಆತನ ಪ್ರೀತಿ ಸ್ಮರಣೆ ನಮ್ಮ ಹೃದಯದಿಂದ ಸಾಯುವಂತೆ ನಡೆದುಕೊಳ್ಳಲು ಧೈರ್ಯ ಮಾಡಬಾರದು. ಇಂತಹ ನಡವಳಿಕೆ ಕ್ರಿಸ್ತನನ್ನು ಸಾಮಾನ್ಯ ಮನುಷ್ಯನನ್ನಾಗಿ ಮಾಡುತ್ತದೆ ಎಂದು ತಣ್ಣನೆಯ ಹೃದಯದ ಒಬ್ಬ ಪ್ರಾಧ್ಯಾಪಕರು ಹೇಳಿದ್ದರು. ಆದರೆ ಇಂತಹ ಯೋಚನೆ ಚಿಂತನೆಗಳು ಇರಬಾರದೆಂದು ದೇವರ ವಾಕ್ಯವು ಎಚ್ಚರಿಕೆ ನೀಡುತ್ತದೆ. ಈ ರೀತಿಯ ಕ್ರಿಸ್ತನ ಬಗೆಗಿನ ಯೋಚನೆ ಚಿಂತನೆಗಳು ನಮ್ಮ ದೇವರು ಮತ್ತು ರಕ್ಷಕನಾದ ಯೇಸು ಕ್ರಿಸ್ತನ ಬಗೆಗಿನ ನಿಜವಾದ ಜ್ಞಾನವನ್ನು ಪಡೆದುಕೊಳ್ಳುವಲ್ಲಿ ಸೋಲುವಂತೆ ಅನೇಕರನ್ನು ಅದು ನಡೆಸುತ್ತದೆ. ಇಂತಹ ತಪ್ಪಾದ ಯೋಚನೆ ಚಿಂತನೆಗಳಿಂದ ತಾನೇ ಅನೇಕರು ಭಯವನ್ನು, ಸಂದೇಹವನ್ನು ಮತ್ತು ದುಃಖವನ್ನು ವ್ಯಕ್ತಪಡಿಸುತ್ತಾರೆ. ಅವರ ಪ್ರಕಾರ ಕ್ರಿಸ್ತನ ಯೋಜನೆಗಳು ಮತ್ತು ಆತನ ರಕ್ಷಣೆಯ ಯೋಜನೆಯು ಅಸ್ಪಷ್ಟವಾದದ್ದು, ನೀರಸವಾದದ್ದು, ಗೊಂದಲಮಯವಾದದ್ದು. ಮನುಷ್ಯನ ಬಲಗಡೆಯಲ್ಲಿ ಕ್ರಿಸ್ತನ ಪ್ರಸನ್ನತೆ ಮನುಷ್ಯನಿಗೆ ಅವಶ್ಯವಿದೆ ಎನ್ನುವ ಯಾವುದಾದರೂ ಸಮಯವಿದೆ ಎಂದಾದಲ್ಲಿ ಆ ಸಮಯವು ಇಂದಿನ ಸಮಯವೇ ಆಗಿದೆ. ಯಾಕೆಂದರೆ ಶತ್ರುವು ಪ್ರವಾಹದಂತೆ ನುಗ್ಗುವಾಗ ಅವನ, ಅಂದರೆ ಶತ್ರುವಿನ ವಿರುದ್ಧ ದೇವರ ಆತ್ಮವು ಒಂದು ದೃಢ ಮಾನದಂಡದ ಧ್ವಜವನ್ನು ಮೇಲೆತ್ತುತ್ತದೆ. ಕ್ರಿಸ್ತನೊಂದಿಗಿನ ಸಂಪರ್ಕವೆಂಬುದು ಮಾತುಗಳಲ್ಲಿ ವಿವರಿಸಲಾಗದಷ್ಟು ಅಮೂಲ್ಯವಾಗಿದೆ ಅಲ್ಲವೇ? ಅಂತಹ ಸಂಪರ್ಕವನ್ನು ನಾವು ಬಯಸಿದರೆ ಅದು ನಾವು ಆನಂದಿಸುವ ಅನುಗ್ರಹವಾಗಿರುತ್ತದೆ. ನಿಮ್ಮ ಸಹೋದರನಿಗಿಂತಲೂ ಹೆಚ್ಚು ಹತ್ತಿರ ಹೊಂದಿಕೊಳ್ಳುವ ಮಿತ್ರನು ನಿಮಗೆ ಸಿಗುವಂತಹ ನಿತ್ಯದ ಭರವಸೆಯು ನಿಮ್ಮದಾಗುತ್ತದೆ. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು, ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.